ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇಂದಿನ ವಿಡಿಯೋ ಎಂದಿನಂತೆ ಕಗ್ಗದ 361ರಿಂದ 370ರವರೆಗಿನ ಕಗ್ಗಗಳು, ಆನಂತರ ಅಧ್ಯಾಯ 10ರ ವಿಭೂತಿ ಯೋಗದ ಶ್ಲೋಕ 1ರಿಂದ 14ರವರೆಗಿನ ವಾಚನ. ಈ ವಿಭೂತಿ ಯೋಗ ಒಟ್ಟು 42 ಶ್ಲೋಕಗಳನ್ನು ಹೊಂದಿದೆ. ಮತ್ತೊಮ್ಮೆ ತಮ್ಮೆಲ್ಲರಿಗೆ ಧನ್ಯವಾದಗಳು. ಕಳೆದ 1.5-2 ವರ್ಷದಿಂದ ನನ್ನ ಈ ಯೂಟ್ಯೂಬ್ ಚಾನಲ್ನಲ್ಲಿ ಸುಮಾರು 10,000ಕ್ಕೂ ಅಧಿಕವಾದಂತಹ ವೀಕ್ಷಿಸಿದ್ದೀರಾ, ಅಧಿಕವಾದ ವೀಕ್ಷಣೆಗಳನ್ನು ಮಾಡಿದ್ದೀರಾ. ನೀವು ಇನ್ನೂ ಹೆಚ್ಚಿನ ವೀಕ್ಷಣೆಗಳನ್ನು ಮಾಡಿದರೆ ನನಗೆ ಇನ್ನೂ ಹೆಚ್ಚಿನ ಪ್ರೋತ್ಸಾಹ ದೊರೆಯುತ್ತೆ. ತಮ್ಮೆಲ್ಲರಿಗೆ ಮತ್ತೊಮ್ಮೆ ಧನ್ಯವಾದಗಳು. ಮೊದಲಿಗೆ ಎಂದಿನಂತೆ ಕಗ್ಗವನ್ನು ಪ್ರಾರಂಭಿಸುತ್ತಿದ್ದೇನೆ. Hi to everyone, Namaskaram. Today again we have two charanas in this video. One is Kagga 361 to 370, followed up with chapter 10 of Bhagavad Gita, Shlok 1 to 14, because this Adhyaya Vibhuti Yoga contains 42 shlokas. For last 1.5 year, my YouTube channel, around 10,000 views have been done by all of you. Thank you very much for that. And I will continue with the videos, and if you can have more subscription and more likes, maybe possibly my motivation will increase and make more videos also. Thank you very much. Kaggas for you all. ಎಲ್ಲಿಯೋ ವಿಧಿಯ ಗೂಢದ ಕರ್ಮಶಾಲೆಯಲ್ಲಿ ನಿಲ್ಲದಾಡುತ್ತಿಹುವು ಯಂತ್ರಕೀಲುಗಳು. ಎಲ್ಲಾಗು ಹೋಗುಗಳು ಮಾ ಚಕ್ರಗತಿಯಂತೆ, ತಲ್ಲಣವು ನಿನಗೇಕೆ ಮಂಕುತಿಮ್ಮ. ಕಾಲ ನದಿಯಲ್ಲಿ ನಮ್ಮ ಬಾಳದೋಣಿಯು ಮೆರೆದು ತೇಲುತ್ತೆ ಭಯವ ಕಾಣದೆ ಸಾಗುತ್ತಿರಲು. ಗಾಳಿಯಾವಾಗ ಮೋ ಬಂದೆತ್ತೆಣಿಯೊ ಬೀಸುತ್ತ ಮೇಲ ಕೀಳಾಗುವುದು ಮಂಕುತಿಮ್ಮ. ಆತುರತೆಯೇನಿರದು ವಿಧಿಯಂತ್ರ ಚಲನೆಯಲಿ, ಭೀತತೆಯಮಿರದು ವಿಸ್ಮೃತಿಯಮಿರದೆಂದು. ಸಾಧಿಪುದದೆಲ್ಲವನು ನಿಲದೆ ತಪ್ಪದೆ ಬಿಡದೆ, ಕಾತರತೆ ನಿನಗೇಕೊ ಮಂಕುತಿಮ್ಮ. ನಟಿಪುದೊಮ್ಮೊಮ್ಮೆ ಮರುಕವಾ ದೈವ ಮನುಜರಲಿ, ಕಟುಕನಿಸಕ್ಕಿಯನು ಹಕ್ಕಿಗೆರಚುವವೋ. ತುಟಿ ಸುಟ್ಟು ರಸನೆ ಘಟಕದ ಖೀರಂಧೇ, ದೈವ ಕೃಪೆ ತಟವಟವೋ ಸೃಷ್ಟಿ ದಯ ಮಂಕುತಿಮ್ಮ. ಅದು ಒಳಿತು ಇದು ಕೆಟ್ಟದೆಂಬ ಹಠ ನಿನಗೇಕೆ, ಹೊದಿಸಿಹುದು ದೈವವೆಲ್ಲ ಕಮೊಂದು ತೆರೆಯ. ಸೊದೆಯ ಸೌರಭ ನಂಜು ಬಟ್ಟಲಲಿ ತೋರೀತು, ವಿಧಿಯ ಬಗೆಯಂತಹುದೋ ಮಂಕುತಿಮ್ಮ. ಗ್ರಹಗತಿಯ ತಿದ್ದುವನೆ ಜೋಯಿಸನು ಜಾತಕದಿ, ವಿಹಿತವಾಗಿ ಹುದದರ ಗತಿ ಸೃಷ್ಟಿ ವಿಧಿಯಂ. ಸಹಿಸಿದಲ್ಲದೆ ಮುಗಿದು ದಾವದಶೆ ಬಂದೊಡಂ, ಸಹನೆ ವಜ್ರದ ಕವಚ ಮಂಕುತಿಮ್ಮ. ಧಾರಿಣಿಯ ವಾಸಿಗಳ್ ಗಹುದೊಂದು ಹಿತವಾರ್ತೆ, ಅರೆವಾದಾರ್ತರ್ಯಾರ್ತಾರ್ಯರಾಪಧವ. ರೌರವಿಗೆ ಹಿತ ಮಹಾರೌರವಿಯ ಘೋಳುದನಿ ನರಕದೊಳುದ ಪಾಯ ಮಂಕುತಿಮ್ಮ. ಮುಕ್ಕೋಟಿ ದೇವತೆಗಳಾಳುತಿಹ ಲೋಕದಲ್ಲಿ, ದಿಕ್ಕುಗಾಣದೆ ಜೀವಿಯಲವುದ ಚರಿಯೇಂ. ಒಕ್ಕಟ್ಟ ನೊಡೆಯರೇ ಕಲಿಯದಿರೆ ನಮ್ಮ ಗತಿ, ಘಿಕ್ಕಟ್ಟು ತಪ್ಪುವುದೇ ಮಂಕುತಿಮ್ಮ. ಏಕವಾಗದೆ ದೈವ ಚಿತ್ತ ನರ ಚಿತ್ತಗಳು, ಏಕೆನ್ನ ಮನವನಾಳನು ಲೋಕದೊಡೆಯನ್. ಬೇಕೆನಿಪುದೊಂದೆನಗೆ ವಿಧಿಗೈವದಿನ್ನೊಂದು, ಈ ಕುಟಿಲಕ್ಕೆ ಎಮ್ಮದ್ದು ಮಂಕುತಿಮ್ಮ. ಸ್ವಾತಿ ಮಳೆ ಹನಿ ಬೀಳ್ವ ಶುಕ್ತಿ ಬಾಯ್ದೆರೆದೆಲ್ವ, ಕೌತುಕದ ಸಮಯ ಯೋಗದೆ ಮೌತ್
ಮೌಕ್ತಿಕ ಪ್ರೀತಿ ಸುಖ ಸತ್ಯ ಧರ್ಷಣ ಶಾಂತಿಗಳ ಹುಟ್ಟುಂ ಆ ತೆರೆದ ಯೋಗದಿನೆ ಮಂಕುತಿಮ್ಮ. ಇವು ಇಂದಿನ ಕಗ್ಗದ ಸಾಲುಗಳು. ಇದರ ನಂತರ ಅಧ್ಯಾಯ 10ರ ಶ್ಲೋಕ 1ರಿಂದ 14ರವರೆಗೆ ವಿಭೂತಿ ಯೋಗದ ಶ್ಲೋಕಗಳು ತಮ್ಮ ಕೇಳುಗರಿಗಾಗಿ. ವಿತ್ ದಿಸ್ ನಾವು ವಿಲ್ ಮೂವ್ ಟು ಭಗವದ್ಗೀತಾ ಚಾಪ್ಟರ್ 10 ಶ್ಲೋಕ್ 1 to 14. ಸೊ ಎಂದಿನಂತೆ ಪ್ರಾರ್ಥನೆ ಫಾಲೋಡ್ ಅಪ್ ವಿತ್ ಶ್ಲೋಕ ವಾಚನ. ವಸುದೇವಸುತಂ ದೇವಂ ಕಂಸಚಾಣೂರಮರ್ಧನಂ ದೇವಕೀ ಪರಮಾನಂದಂ ಕೃಷ್ಣೌ ವಂದೇ ಜಗದ್ಗುರುಂ ಶ್ರೀಕೃಷ್ಣೌ ವಂದೇ ಜಗದ್ಗುರುಂ. ಓಂ ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ 10ಮೋऽಧ್ಯಾಯಃ. ಶ್ರೀಭಗವಾನುವಾಚ ಭೂಯ ಏವ ಮಹಾಬಾಹೋ ಶೃಣು ಮೇ ಪರಮೌ ವಚಃ ಯತ್ತೇಹಂ ಪ್ರಿಯಮಾಣಾಯ ವಕ್ಷ್ಯಾಮಿ ಹಿತಕಾಮ್ಯಯ ನ ಮೇ ವಿದುಃಸುರಗಣಃ ಪ್ರಭವನ್ನ ಮಹರ್ಷಯಃ ಅಹಿಮಾದಿರ್ಹಿ ದೇವಾನಾಂ ಮಹರ್ಷೀಣಾಂ ಚ ಸರ್ವಶಃ ಯೋ ಮಾಮಜ ಮನಾದೀನಂ ಚ ವೇತ್ತಿ ಮಲೋಕಮಹೇಶ್ವರಂ ಯೋ ಮಾಮಜ ಮನಾದೀಂ ಚ ವೇತ್ತಿ ಲೋಕಮಹೇಶ್ವರಂ ಅಸಮ್ಮೂಢಸ್ಸಮರ್ಥ್ಯೇಷು ಸರ್ವಪಾಪೈಃ ಪ್ರಮುಚ್ಯತೆ ಬುದ್ಧಿರ್ಜ್ಞಾನಮಸಮ್ಮೋಹಃ ಕ್ಷಮಾ ಸತ್ಯಂ ದಮಃ ಶಮಃ ಸುಖಂ ದುಃಖಂ ಭವೋ ಭಾವೋ ಭಯಂ ಚಾಭಯಮೇವ ಚ ಅಹಿಂಸಾ ಸಮತಾ ತುಷ್ಟಿಸ್ತಪೋದಾನಂ ಯಶೋ ಯಶಃ ಭವಂತಿ ಭಾವಭೂತಾನಾಂ ಮತ್ತ ಏವ ಪೃಥಗ್ವಿದಃ ಮಹರ್ಷಯಃ ಸಪ್ತ ಪೂರ್ವೇ ಚತ್ವಾರೋ ಮನವಸ್ತಥಾ ಮದ್ಭಾವಮನಸಾ ಜಾತಾ ಯೇಷಲ್ಲೋಕಾ ಇಮಃ ಪ್ರಜಾಃ ಏತೌ ವಿಭೂತಿಯೈ ಯೋಗೈಃ ಚ ಮಮ ಯೋ ವೇತ್ತಿ ತತ್ವತಃ ಏತೌ ವಿಭೂತಿಯೋಗೈಃ ಚ ಮಮ ಯೋ ವೇತ್ತಿ ತತ್ವತಃ ಸೋವಿಕಂಪೇನ ಯೋಗೇನ ಯುಜ್ಯತೆ ನಾತ್ರ ಸಂಶಯಃ ಅಹಂ ಸರ್ವಸ್ಯ ಪ್ರಭವೋ ಮತ್ತಃ ಸರ್ವಂ ಪ್ರವರ್ತ್ಯತೆ ಇತಿ ಮತ್ವಾ ಭಜಂತೆ ಮಾಂ ಬುಧಾ ಭಾವಸಮಾನ್ವಿತಾಃ ಮಚ್ಚಿತ್ತ ಮದ್ಗತ ಪ್ರಾಣ ಬೋಧಯಂತಃ ಪರಸ್ಪರಂ ಕಥಯಂತಶ್ಚ ಮಾಂ ನಿತ್ಯಂ ತುಷ್ಯಂತಿ ಚ ರಮಂತಿ ಚ ತೇಷಾಂ ಸತತಯುಕ್ತಾನಾಂ ಭಜತಾಂ ಪ್ರೀತಿಪೂರ್ವಕಂ ದದಾಮಿ ಬುದ್ಧಿಯೋಗಂ ಯೇನ ಮಾಮುಪಯಾಂತಿ ತೇ ತೇಷಾಮೇವಾನುಕಂಪಾರ್ಥಂ ಅಹಮಜ್ಞಾನಜಂ ತಮಂ ನಾಶಯಾಮ್ಯಾತ್ಮಭಾವಸ್ಥೋ ಜ್ಞಾನದೀಪೇನ ಭಾಸ್ವತ. ಅರ್ಜುನ ಉವಾಚ ಪರಂ ಬ್ರಹ್ಮ ಪರಂ ಧಾಮ ಪವಿತ್ರಂ ಪರಮಂ ಭವಾನ್ ಪುರುಷಂ ಶಾಶ್ವತಂ ದಿವ್ಯಂ ಆದಿದೇವಮಜೌ ವಿಭುಂ ಅಹುಸ್ತ್ವಾಂ ಋಷಯಃ ಸರ್ವೇ ದೇವರ್ಷಿರ್ನಾರದಸ್ತಥಾ
ಅಸಿತೋ ದೇವಲೋ ವ್ಯಾಸ ಸ್ವಯೈ ಚೈವ ಭವಿಷ್ಯಮೇ ಸರ್ವಮೇತದ್ಧೃತಂ ಮನ್ಯೋ ಯನ್ಮಾ ವದಸಿ ಕೇಶವ ನಹಿ ತೇ ಭಗವನ್ ವ್ಯಕ್ತಿವ್ ವಿದುರ್ದೇವಾನಧಾನವಾಹ. ಇವು ಶ್ಲೋಕ 1-14 ಎಲ್ಲರಿಗೂ ಧನ್ಯವಾದಗಳು. ನಿಮ್ಮ ದಿನ ತುಂಬ ಚೆನ್ನಾಗಿರಲಿ, ನಿಮ್ಮ ಎಲ್ಲ ಇಷ್ಟಾರ್ಥಗಳು ನೆರವೇರಲಿ. ಶುಭೋದಯ. ಥ್ಯಾಂಕ್ಸ್ ಟು ಎವ್ರಿ ಒನ್. Let all your desires of the day be fulfilled. Thank you very much. Wish you all the best. Shubhodaya.